ಕಾಳ್ಗಿ ಪಟ್ಟಣದ ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ. ಹೌದು, ಕಲಬುರಗಿ ಜಿಲ್ಲೆಯ ಕಾಳ್ಗಿ ಪಟ್ಟಣದಲ್ಲಿ 11 ವಾರ್ಡ್ಗಳಿಗೆ ಮೊದಲ ಬಾರಿಗೆ ನಡೆದ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ 6 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ 5 ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಗೆಲುವು ಸಾಧಿಸಿದ ನಂತರ ಅಭ್ಯರ್ಥಿಗಳ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದ್ದರು. ಈ ರಾಜ್ಯದಲ್ಲಿ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾವೆಲ್ಲ ನೋಡಿದಾಗೆ ಯಾವುದೇ ಚುನಾವಣೆ ಆದರೂ ಕೂಡ ಎಲ್ಲರೂ ಒಂದು ದೊಡ್ಡ ಲೆವೆಲಲ್ಲಿ ಎಫರ್ಟ್ ಮಾಡ್ತಾರೆ, ಎಲ್ಲರೂ ಪ್ರಯತ್ನ ಪಡ್ತಾರೆ, ಎಲ್ಲರೂ ಗೆಲ್ಲಬೇಕಂತ ಪ್ರಯತ್ನ ಪಡ್ತಾರೆ. ಇವತ್ತು ಯಾವ ಥರ ನಮ್ಮ ವಿರೋಧ ಪಕ್ಷದವರು ಅಂದರೆ BJPದವರು ಎಲ್ಲ MLAಗಳು ಇಲ್ಲಿ ಬಂದು ಠಿಕಾಣ ಹುಡಿದ್ರು. ಇವತ್ತು ರಾಜ್ಯದ ನಾಯಕರುಗಳಾಗಿರ್ಬೋದು, ನ್ಯಾಯೇಶ್ ಆಗಿರ್ಬೋದು, ಇವತ್ತು MP ಗಳಾಗಿರ್ಬೋದು, ಬೀದರ್ ಜಿಲ್ಲೆಯ ಶಾಸಕರಾಗಿರ್ಬೋದು, ಗುಲ್ಬರ್ಗ ಜಿಲ್ಲೆಯ ಶಾಸಕರು ಎಲ್ಲರೂ ಕೂಡ ಇಲ್ಲೇ 10 ದಿನಗಳ ಕಾಲ ಇಲ್ಲೇ ಠಿಕಾಣ ಹುಡಿದ್ರು. ಆದರೂ ಕೂಡ ಹಾಗೆ ಅವ್ರೇನು ಪಿತೂರಿ ಮಾಡಿದ್ರಪ್ಪ ಅಂತಂದರೆ, ಜಗದೇವ್ ಗುತ್ತೇರವರು ಅವ್ರ ಮತ ಇಲ್ಲಿ ಕಾಳ್ಗಿಯಲ್ಲಿಲ್ಲ, ಅವರು ಯಾವುದೇ ಕಾರಣಕ್ಕೂ ಕಾಳ್ಗಿಗೆ ಬರಬಾರ್ದು ಅಪ್ಪ ಅಂತಂದು ಒಂದು ಕೇಸ್ ಮಾಡಿದರು. ಇವತ್ತು ಅದೇ ಕಾಳ್ಗಿ ಜನತೆ, ನಮ್ಮ ಊರಿನ ಕಾಳ್ಗಿ ಜನತೆ ಇವತ್ತು ಜಗದೇವ್ ಗುತ್ತೇರವರು ಕಾಳ್ಗಿದವರ ಏನು ಹೊರಗಿನವರ ಅಂತೇನು ಉತ್ತರ ಕೊಟ್ಟಿದ್ದಾರಲ್ಲ, ಅದು ಎಲ್ಲರಿಗೆ ಒಂದು ಸಂದೇಶ ಕೊಟ್ಟಂತಾಗಿದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇವತ್ತೇನು ಗೆದ್ದಿಗೆ ಏರಿದೆ. ಇವತ್ತು ಗೆದ್ದಿಗೆ ಏರಿದೆಪ್ಪ ಅಂತಂದರೆ ನಾವು ಖುಷಿ ಪಡೋ ಸಂದರ್ಭ ಅಲ್ಲ. ಇದು ನಮ್ಮ ಮೇಲೆ ಹಲವಾರು ಜವಾಬ್ದಾರಿಗಳಿವೆ. ನಾವು ಪ್ರಚಾರದಲ್ಲಿ ಏನೇನೋ ಮಾತುಗಳು ಕೊಟ್ಟಿದ್ದೀವಿ, ಯಾವ ಥರ ಅವ್ರ ಕನಸುಗಳನ್ನು ನಮಗೆಲ್ಲ ಹೇಳಿದ್ದಾರೆ. ನಮಗೆ ಅದು ಆಗಬೇಕು, ಇದು ಆಗಬೇಕು ಅಂತ ಸಾಕಷ್ಟು ಸಮಸ್ಯೆಗಳು ಹೇಳಿದ್ದಾರೆ. ಇವತ್ತೇನು ನಾವು ಅದೇ ಯಾವ ಭರೋಸಾ, ಯಾವ ರೀತಿ ವಿಶ್ವಾಸದಿಂದ ಅಂತ ಯಾವ ರೀತಿ जनता पक्षಕ್ಕೆ